ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅವಮ್ಮ ವಿಲನ್ನ. ಏಯ್ ಬಾವಾ, ವಿಲನ್ನು ನಾವು. ಅವಳು ಬರೀ ಆರ್ಡ್ರ್ ಕೊಟ್ಲು, ಆದ್ರೆ ನಾನು ಬಾರ್ಡ್ರ್ ಕ್ರಾಸ್ ಮಾಡಿ ಎಲ್ಲ ಕೆಲಸನೂ ಮಾಡಿ ಮುಗಿಸಿದ್ದೀನಿ. ಕೈಯಲ್ಲಿ ದುಡ್ಡು, ದೌಲತ್ತು, ಗತ್ತು ಇಟ್ಕೊಂಡು ಬೇರೆಯವ್ರ ಜೀವನ ಹಾಳು ಮಾಡೋರು ನಿಜವಾದ ವಿಲನ್ಗಳಲ್ಲ. ಕೈಯಲ್ಲಿ ಕಾಸು ಇಲ್ಲದೆ ಇದ್ರು ಕಾಮಿಡಿ ಮಾಡಿಕೊಂಡು ಬೇರೆಯವರಿಗೆ ಬತ್ತಿ ಇಟ್ಕೊಂಡು ಬದುಕ್ತೀವಲ್ಲ, ನಾವು ನಿಜವಾದ ವಿಲನ್ಗಳು. ಈ ಕಾಂತಮ್ಮ ಇಲ್ಲ ಅಂದಿದ್ರೆ ಅವಳ ಪ್ಲಾನ್ಗಳೆಲ್ಲ ಗುರ್ತೇ ಸಿಗದ ಊಟಗಳಾಗುತ್ತೆ. ನೀನು ಎಷ್ಟೇ ಮಸಾಲೆ ಹಾಕಿದ್ರು ಊಟಕ್ಕೆ ಉಪ್ಪು ಹಾಕಿದ್ರೇನೆ ರುಚಿ. ಹಾಗೆ ಅವಳು ಎಂತೆಂಥ ಐಡಿಯಾ ಹಾಕಿದ್ರು ಈ ಕಾಂತಮ್ಮ ಕಣ್ ಬಿಟ್ರೇನೆ ಅವಳ ಐಡಿಯಾಗಳು ಗೆಲ್ಲೋದು. ಅದೆಲ್ಲ ಸರಿ, ನಾವು ವಿಜಯಾಂಬಿಕಾಗೋಸ್ಕರ ನಾವು ಕೆಲಸ ಮಾಡ್ತಾ ಇದೀವಲ್ಲ, ಅಪ್ಪಿತಪ್ಪಿ ನಾವು ಸಿಕ್ಕಾಕೊಂಬಿಟ್ಟೆ. ಆಯ್ತು, ಮುಚ್ಚು ಬಾಯಿ ಅಪಶಕನ. ಹಾಗಲ್ವೇ ಈ ಶ್ರಾವಣಿ ಸುಬ್ರಹ್ಮಣ್ಯ ಮಾತಾಡ್ತಿರೋದನ್ನ ನಾನು ಕೇಳಿಸ್ಕೊಂಡೆ. ಆ ವಿಜಯಾಂಬಿಕನ ಸದೆ ಬಡಿಬೇಕು ಅಂತ ಹೇಳ್ತಾ ಇದ್ರು, ಅವ್ರನ್ನ ಸುಮ್ಮನೆ ಬಿಡಬಾರ್ದು ಅಂತ ಮಾತಾಡ್ಕೋತಾ ಇದ್ರು. ಈ ವಿಜಯಾಂಬಿಕನೇ ಸದೆ ಬಡಿಬೇಕು ಅಂತ ಹೇಳ್ತಿರುವಾಗ ನಾವೇನಾದ್ರೂ ಅಪ್ಪಿ ತಪ್ಪಿ ಸಿಕ್ಕಾಕಟ್ರೆ ಸುಮ್ಮನೆ ಬಿಡ್ತಾರಾ? ಅದ್ರ ಬಗ್ಗೆ ಎಲ್ಲ ನೀನು ಯೋಚನೆ ಮಾಡಬೇಡ ಬಾವ. ಈ ಜಗತ್ನಲ್ಲಿ ದುಡ್ಡಿರೋನೇ ದೊಡ್ಡ ಮನುಷ್ಯ. ದುಡ್ಡೊಂದಿದ್ರೆ ತಪ್ಪು ಮಾಡಿದವನು ತಪ್ಪಿಸ್ಕೋಬಹುದು, ಕೊಲೆ ಮಾಡಿದವನು ಕೂಲಾಗಿರ್ಬೋದು. ಹೌದು, ದುಡ್ಡೇ ದೊಡ್ಡಪ್ಪ. ಆದ್ರೆ ನಮ್ಮೆಚ್ಚರಿಕೆ ನಾವಿರ್ಬೇಕು. ಕೈಯಲ್ಲಿ ದುಡ್ಡಿದ್ರೆ ನಿಲ್ಲಲ್ಲ, ಹೆಡ್ಡು ತಲೆ ತಿರುಗಬಾರ್ದಲ್ವಾ? ನಿನ್ನ ಎಲ್ಲಿ ಬಿಡ್ತೀಯ ನಿನ್ನ ಮಿಡ್ಲ್ ಕ್ಲಾಸ್ ಬುದ್ಧಿನ? ಹೋಗ ಬಿದ್ಕ ಹೋಗ ಒಳಗೆ. ಜೈ ಬಳಂಗ ಮತ್ಸ್ಯ ಮಹಾಗುರುವೆ. ತೊಲಗೋ. ನೀರಿನ ಬಾಟಲ್ ಹೇಗೆ ಬಿತ್ತು? ಯಾರಾದರೂ ಒಳಗೆ ಬಂದ್ರ ಅಥವಾ ಗಾಳಿಗೆ ಬಿದ್ದಿರ್ಬೋದು ಅನ್ಸುತ್ತೆ.